ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ಫೈನಾನ್ಷಿಯಲಿ ಬ್ರೇಕ್ ಥ್ರೂ. ನಮಗೆ ಬ್ಲೆಸ್ಸಿಂಗ್ ಬರಬೇಕಂದ್ರೆ ಫೈನಾನ್ಷಿಯಲಿ ಏನು ಮಾಡಬೇಕು ಅನ್ನೋದು. ನಾವು ವಾಕ್ಯ ನೋಡೋಣ. ಧರ್ಮೋಪದೇಶ ಕಂಡ ಅದರಲ್ಲಿ 28ರಲ್ಲಿ 2, 6, 7 ಮತ್ತು 13ನೇ ವಾಕ್ಯ ಹೀಗೆ ಹೇಳುತ್ತೆ. 2ನೇ ವಾಕ್ಯ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುದೆಂದರೆ ದೇವರೇನು ಹೇಳ್ತಿದ್ದಾರೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯೋದು ದೇವರಿಗೆ ತುಂಬ ಇಷ್ಟಕರವಾಗಿದೆ. ದೇವ್ರ ಮಕ್ಕಳೇ, ದೇವರಿಂದ ನಾವು ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ದೇವರ ಆಜ್ಞೆಗಳನ್ನು ಕೈಕೊಳ್ಬೇಕು. ನಾವು ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ಸೆಟ್ ಯುವರ್ ಮೈಂಡ್ ಆನ್ ಗಾಡ್, ಸೆಟ್ ಯುವರ್ ಹಾರ್ಟ್ ಆನ್ ಗಾಡ್, ಸೆಟ್ ಯುವರ್ ಐ ಆನ್ ಗಾಡ್. ಸೊ ದೇವರ ಮೇಲೆ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು, ನಿಮ್ಮ ಕಣ್ಣನ್ನು ದೇವರ ಮೇಲೆ ನೀವು ಮನಸ್ಸಿಟ್ಟಾಗ ಈ ಲೋಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಮೇಲೆ ಆಕರ್ಷಿತವಾಗಿ ಮಾಡುವ ವಿಚಾರಗಳ ಮೇಲೆ ನಾವು ಮನಸ್ಸಿಡದೆ ದೇವರ ಮೇಲೆ ಮನಸ್ಸಿಟ್ಟು ದೇವರಿಗೆ ಇಷ್ಟಾನುಸಾರವಾಗಿ ನಡೆದರೆ, ಅದೇ ಪ್ರಕಾರ ಹೇಗೆ ದೇವರಿಗೆ ಇಷ್ಟವಾಗಿ ನಡಿಬೇಕು, ಕೂಟಗಳಿಗೆ ಬರೋದ್ರ ಮುಖಾಂತರ, ಐಕ್ಯತೆ, ಅನ್ಯೂನತೆ, ಫೆಲೋಶಿಪ್ಪಲ್ಲಿ ಬರೋದರ ಮುಖಾಂತರ, ಪ್ರಾರ್ಥನೆ, ವೈಯಕ್ತಿಕವಾದ ಪ್ರಾರ್ಥನೆ ಜೀವಿತದಲ್ಲಿ ಶಿಸ್ತು ಅಳವಡಿಸ್ಕೊಳ್ಬೇಕು. ದೇವರಿಗೆ ಶಿಸ್ತು ತುಂಬ ಇಷ್ಟ. ಒಂದು ಬಿಬಲಿಕಲ್ ಪ್ರಿನ್ಸಿಪಲ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸತ್ಯವೇದದ ಒಂದು ಶಿಸ್ತನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳುವುದರ ಮುಖಾಂತರ ಪ್ರಾರ್ಥನೆ ಮಾಡೋದು, ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ ಅಟ್ಲೀಸ್ಟ್ ಪ್ರಾರ್ಥನೆ ಮಾಡೋದು. ದೇವರು ಹೇಳ್ತಾರೆ ಎಡಬಿಡದೆ ಪ್ರಾರ್ಥನೆ ಮಾಡಿ. ಅಟ್ಲೀಸ್ಟ್ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ಸತ್ಯವೇದವನ್ನು, ವಾಕ್ಯವನ್ನು ಓದುವರಾಗಿರಬೇಕು. ಒಂದು ಇಷ್ಟು 15 ನಿಮಿಷ, ಅಟ್ಲೀಸ್ಟ್ 30 ನಿಮಿಷ, ಆ ರೀತಿ ಒಂದು ಟೈಮ್ ಸೆಟ್ ಮಾಡಿಕೊಂಡು ಒಂದು ಶಿಸ್ತು, ನಮ್ಮದು ಆತ್ಮೀಕ ಜೀವಿತದ ಒಂದು ಶಿಸ್ತನ್ನು ನಾವು ಅಳವಡಿಸ್ಕೊಂಡು ದೇವರಿಗೆ ಇಷ್ಟಾನುಸಾರವಾಗಿ ದೇವರ ವಾಕ್ಯ ಏನು ಹೇಳುತ್ತೆ, ಇದು ಮಾಡಬಾರ್ದು ಅಂದರೆ ನಾವು ಮಾಡಬಾರ್ದು, ಎಸ್ ಆರ್ ನೋ ಅನ್ನೋದ್ರಲ್ಲಿ ನಾವು ನಿಶ್ಚಿತವಾಗಿ ಇರಬೇಕು. ಅಂದರೆ ದೇವರೇ ಹೇಳೋ ವಾಕ್ಯಕ್ಕೆ ಎಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ನಾವು ಇಟ್ಸ್ ಓಕೆ, ನಾವು ನಡೆಯುತ್ತೆ, ನಾವು ಲೋಕದಲ್ಲಿ ಇದ್ದೀವಲ್ಲ ಅಂತ ಬರೋದೆಲ್ಲ ಸೈತಾನಿಂದ ಬರೋದು, ಇಟ್ಸ್ ಓಕೆ ಅಂತ ಬರೋದು. ಸೊ ಆದ್ದರಿಂದ ದೇವ್ರಿಗೆ ಏನು ಇಷ್ಟ ಇಲ್ಲ ಅದನ್ನು ನಾವು ಮಾಡದೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಿ, ಬೈಬಲ್ ವಾಕ್ಯ ಓದುವಾಗ ಪರಿಶುದ್ಧಾತ್ಮರು ಪ್ರತಿಯೊಂದು ವಿಚಾರದಲ್ಲಿ ನಮಗೆ ಗೈಡ್ ಮಾಡ್ತಾರೆ. ಹೀಗೆ ನೀ ಬಿಹೇವ್ ಮಾಡಬೇಕು, ಹೀಗೆ ನೀ ಇರಬೇಕು, ಹೀಗೆ ನೀ ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ದೇವರು ಸತ್ಯವೇದದ ಮುಖಾಂತರ ಮಾತನಾಡ್ತಾರೆ ದೇವ್ರ ಮಕ್ಕಳೇ. ಆದ್ದರಿಂದ ಸತ್ಯವೇದವನ್ನು ಹೆಚ್ಚು ಓದಬೇಕು, ಗ್ರಹಿಸಬೇಕು. ಸತ್ಯವೇದವನ್ನು ಓದೋದ್ರಿಂದ ಇದು ಒಂದು ಅದ್ಭುತದ ಗ್ರಂಥವಾಗಿದೆ. ಇದನ್ನು ಓದಿ ತಿಳ್ಕೊಂಡ್ರೆ ನಿಮ್ಮ ಜೀವಿತವೇ ಅದ್ಭುತ, ಮಿರಾಕಲ್ ಆಗಿರುತ್ತೆ. ಸೊ ಆದ್ದರಿಂದ ಈ ವಾಕ್ಯ ತಿಳ್ಕೊಂಡು ದೇವರ ವಾಕ್ಯಕ್ಕೆ ಅಧೀನರಾಗಿ ದೇವರ ಆಜ್ಞೆಗಳ ಪ್ರಕಾರ ನಾವು ನಡೆದ್ರೆ ಏನು ಹೇಳ್ತಿದ್ದಾರೆ ದೇವರು, ನಿಮಗೆ ಈ ರೀತಿಯಾದ ಶುಭಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಯಾವ ಶುಭ ಉಂಟಾಗುತ್ತೆ? ಮೊದಲನೇದಾಗಿ ನೀವು 6ನೇ ವಾಕ್ಯ, 28ನೇ ಧರ್ಮೋಪದೇಶ ಕಂಡ ಅದರಲ್ಲಿ 6ನೇ ವಾಕ್ಯ, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಅಂದರೆ ನೀವು ಮನೆಯಿಂದ ಆಚೆ ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲೂ ಯಾವುದೇ ₹1 ನಷ್ಟ ಆಗದ ಹಾಗೆ, ಯಾವ ಸೈತಾನ ನಿಮ್ಮನ್ನು ನಷ್ಟಪಡಿಸದ ಹಾಗೆ ನಿಮ್ಮ ಕೈ ಕೆಲಸಗಳನ್ನೆಲ್ಲ ಸಫಲವಾಗಿ ದೇವ್ರು ಮಾಡ್ತಾರೆ. ಯಾವಾಗ ದೇವ್ರ ವಾಕ್ಯಕ್ಕೆ ವಿಧೇಯರಾದರೆ ಈ ರೀತಿಯಾದ ಶುಭಗಳು ಉಂಟಾಗುತ್ತೆ. ಒಂದನೇದ್ದು ಈ ರೀತಿ ಆಯಿತು. ಮತ್ತು ನೆಕ್ಸ್ಟ್ ಏನು ಹೇಳ್ತಾರಂದರೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ಶತ್ರುಗಳು ಅಂದ್ರೆ ಅರ್ಥ, ಈಗ ನಿಮ್ಮ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಶತ್ರುಗಳು, ಹೊಟ್ಟೆ ಕಿಚ್ಚು, ನಿಮ್ಮ ಒಂದು ಫೈನಾನ್ಷಿಯಲಿ ನೀವು ಒಂದು ಸಮೃದ್ಧಿ, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆರ್ಥಿಕವಾಗಿ ನೀವು ಸಮೃದ್ಧಿ ಹೊಂದಬಾರ್ದಂತೇಳಿ ಶತ್ರುವಾದವನು ಏನು ಮಾಡ್ತಾನೆ, ಹೊಟ್ಟೆ ಕಿಚ್ಚು ಮಾಡಿ ನಿಮ್ಮ ಮೇಲೆ ಮಾಟ ಮಂತ್ರವಾದಗಳನ್ನು ಏನೆಲ್ಲ ತಂದು ಹಾಕೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಯಿತಾ? ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ನಾನು ಅವ್ರನ್ನ 7 ದಾರಿಲಿ ದಿಕ್ಕಾಪಾಲು ಆಗುವಂತೆ ಅವ್ರನ್ನ ನಾನು 7 ದಾರಿಯಿಂದ ಓಡಿಸ್ತೀನಿ, ಅವ್ರನ್ನ ಹಂಗಿಂಗೆ ಓಡಿಸಲ್ಲ ಅಂತ ಪರಿಶುದ್ಧಾತ್ಮ ದೇವ್ರು ಹೇಳ್ತಾರೆ. ಆದರೆ ಈ ಬ್ಲೆಸ್ಸಿಂಗ್ ಬರಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತಾರೆ ದೇವರು? ಒಂದು ನೆನಪಿಟ್ಕೊಳ್ಳಿ, ಮೇಲ್ಗಡೆ ಫಸ್ಟ್ ಟಾಪ್ ಏನು ಹೇಳ್ತಿದ್ದಾರೆ ಹೆಡ್ಲೈನು, ದೇವರ ವಾಕ್ಯಕ್ಕೆ
ವಿಧೇಯರಾಗಿ ಕಿವಿಗೊಟ್ಟು ನಡೆದರೆ ಕೆಳಕಂಡ ಶುಭಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ದೇವರ ವಾಕ್ಯಕ್ಕೆ ನೀವು ವಿಧೇಯರಾದಾಗ ಖಂಡಿತವಾಗ್ಲೂ ನಿಮಗೆ ವಿರುದ್ಧವಾಗಿ ಯಾರೇನೇ ಮಾಟ ಮಂತ್ರ ಮಾಡಿದ್ರು, ಯಾರೇನೇ ಶಾಪ ಮಾಡಿದ್ರು, ಯಾರೇನೇ ಹೊಟ್ಟೆ ಕಿಚ್ಚುಪಟ್ಟು ಏನೇ ಮಾಡಿದ್ರು ಕೂಡ ಅದು ಯಾವುದು ನಿಮಗೆ ತಾಗೋದಕ್ಕೆ ದೇವರು ಬಿಡೋದಿಲ್ಲ. ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಕಾದು ಕಾಪಾಡುವಂಥವರಾಗಿದ್ದಾರೆ. ಎಲ್ಲ ಶತ್ರು ಬಾಧೆಯಿಂದ, ಎಲ್ಲ ರೀತಿಯ ಮಾಟ ಮಂತ್ರವಾದಗಳಿಂದ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಆದರೆ ದೇವ್ರಿಗೇನಿಷ್ಟ, ಪದೇ ಪದೇ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ದೇವ್ರಿಗೆ ಈ ಒಂದು ಬ್ಲೆಸ್ಸಿಂಗ್ ಬರಬೇಕಂದ್ರೆ ದೇವ್ರಿಗೆ ಏನಿಷ್ಟ, ನಾವು ದೇವ್ರ ವಾಕ್ಯಕ್ಕೆ ಪ್ರಾರ್ಥನೆ ಮಾಡೋರು, ನಾವು ಕೂಟಗಳಿಗೆ ಬರೋರು, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಶಿಸ್ತು ಅಳವಡಿಸ್ಕೊಂಡು ಸತ್ಯವೇದ ಓದೋರು ಆದಾಗ ಯಾವುದೇ ರೀತಿ ಮಾಟ ಮಂತ್ರವಾದ ಕಾರ್ಯ ನಮಗೆ ಹತ್ತಲ್ಲ. ಆಯ್ತಾ ದೇವ್ರ ಮಕ್ಕಳೇ? ಏನಾದರೂ ನಾವು ಒಂದರಲ್ಲಿ ಕಡಿಮೆ ಆಗಿ ನಾವು ಏನಾದರೂ ಒಂದು ನಾವು ಸರಿಯಾಗಿ ನಮ್ಮದು ಆತ್ಮಿಕ ಜೀವಿತದಲ್ಲಿ ನಾವು ಸರಿಯಾಗಿ ಇಲ್ಲ ಅಂತಂದರೆ ಏನಾಗುತ್ತೆ, ಮಾಟ ಮಂತ್ರವಾದ ಕಾರ್ಯಗಳು ಅವು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಆದರೆ ನಡಿಬಾರ್ದು ಅಂತಂದರೆ ಏನು ಮಾಡಬೇಕು? ಹೆಚ್ಚು ದೇವ್ರ ವಾಕ್ಯಕ್ಕೆ ವಿಧೇಯರಾಗಬೇಕು, ಪ್ರಾರ್ಥಿಸುವವರು, ಕೂಟಗಳಿಗೆ ಬರುವವರು ಆಗಿರಬೇಕು, ಫೆಲೋಶಿಪ್ ಐಕ್ಯತೆ ಅನ್ಯೋನ್ಯತೆಯಲ್ಲಿ ಬಂದು ಸೇರಬೇಕು ಕೂಟಗಳಿಗೆ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ಹೆಚ್ಚು ಮಾಡಬೇಕು, ಸತ್ಯವೇದವನ್ನು ಓದಬೇಕು, ದೇವರ ವಾಕ್ಯವನ್ನು ಬೈ ಹ್ಯಾರ್ಟ್ ಮಾಡಬೇಕು, ಮೆಮೊರೈಸ್ ಮಾಡಬೇಕು, ಅದನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡಿದ್ರೆ ದೇವರು ನಿಮಗೆ ಶುಭವನ್ನು ಕೊಟ್ಟು ಆಶೀರ್ವಾದ ಮಾಡೋರಾಗಿದ್ದಾರೆ. ಅದೇ ರೀತಿ ದೇವ್ರ ವಾಕ್ಯ ಹೇಳುತ್ತೆ 13ರಲ್ಲಿ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ನೀವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ ನಿಮ್ಮನ್ನು ದೇವರು ಸಾಲ ಕೊಡುವರಾಗಿ ಮಾಡ್ತಾರೆ ಹೊರತು ನಿಮ್ಮನ್ನ ಸಾಲಗಾರರಾಗಿ ಮಾಡಕ್ಕೆ ದೇವರು ಬಿಡೋದಿಲ್ಲ. ದೇವ್ರ ಮಕ್ಕಳೇ, ದೇವ್ರದ್ದು ವಾಕ್ಯದ ಪ್ರಕಾರ ದೇವ್ರು ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ರೀತಿ ನಾವು ಪ್ರೊವರ್ಬ್ಸ್ ಜ್ಞಾನೋಕ್ತಿಯಲ್ಲಿ 3ರಲ್ಲಿ 9-10 ವಾಕ್ಯ ಓದುವಾಗ ಗೊತ್ತಾಗುತ್ತೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಇಲ್ಲಿ ದೇವ್ರದೊಂದು ಕಮ್ಯಾಂಡ್, ಒಂದು ಆಜ್ಞೆ ಹೇಳ್ತಾ ಇದ್ದಾರೆ. ದೇವರು ಏನು ಹೇಳ್ತಿದ್ದಾರೆ ಅಂದರೆ, ದೇವ್ರದ್ದು ಆಜ್ಞೆ ಏನಂದರೆ, ಇದು ನಾನು ಹೇಳ್ತಾ ಇಲ್ಲ, ದೇವರು ವಾಕ್ಯ ಹೇಳ್ತಾ ಇದೆ. ನಿನ್ನ ಆದಾಯದಿಂದ, ನಿಮ್ಮ ಬೆಳೆಯ ಪ್ರಥಮ ಫಲ, ನಿಮ್ದು ಯಾವುದೇ ಬೆಳೆ ಆಗಿರ್ಬೋದು, ಏನೇ ಕೆಲಸ ಕಾರ್ಯಗಳು ನೀವು ಮಾಡ್ತಿರ್ಬೋದು, ಅದರಲ್ಲಿ 10ರಲ್ಲಿ 1 ಭಾಗ ನೀವು ತೆಗೆದಿಡಬೇಕು. ದಶಮಾಂಶ ಭಾಗವನ್ನು ತೆಗೆದಿಡಬೇಕು. 100 ರೂಪಾಯಿ ಇದ್ರೆ 10 ರೂಪಾಯಿ, ಎಷ್ಟೇ 1 ರೂಪಾಯಿನಾದರೂ ದೇವ್ರ ರಾಜ್ಯಕ್ಕಾಗಿ ನೀವು ಎತ್ತಿಡಬೇಕು, ಕೊಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ನೀವು ಫೈನಾನ್ಷಿಯಲಿ, ಹಣಕಾಸಿನ ವಿಚಾರದಲ್ಲಿ ನೀವು ಬಲ ಹೊಂದಿ ನಿಮಗೆ ಜಯ ಸಿಗಬೇಕಂದ್ರೆ ದೇವ್ರ ವಾಕ್ಯ 3 ಜ್ಞಾನೋಕ್ತಿಗಳಲ್ಲಿ ಬೇಕಾದ್ರೆ ನೀವು ಬೈಬಲ್ ತೆಗೆದು ಓದ್ರಿ ಅಥವಾ ಗೂಗಲ್ ಮಾಡ್ರಿ. ಪ್ರೊವರ್ಬ್ಸ್ ಜ್ಞಾನೋಕ್ತಿಗಳು 3, 9, 10 ಎಷ್ಟು ಸ್ಪಷ್ಟತೆಯಲ್ಲಿ ದೇವ್ರು ಮಾತಾಡ್ತಾರೆ. ನೀವು ಕೊಟ್ರೇನೆ ನಿಮಗೆ ದೇವರು ಸಹಾಯ ಮಾಡೋದು. ನೀವೇನು ಬಿತ್ತುತ್ತೀರಾ, ಆತ್ಮೀಕವಾಗಿ ಬಿತ್ತಿದ್ರೆ ಆತ್ಮೀಕವಾದ ಬ್ಲೆಸ್ಸಿಂಗನ್ನು ಕೊಯ್ತೀರಾ. ನೀವು ಹಣಕಾಸಿನ ವಿಚಾರದಲ್ಲಿ ಬಿತ್ತಿದ್ರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಬ್ಲೆಸ್ಸಿಂಗನ್ನು ಕೊಯ್ತೀರಾ. ನಿಮ್ಮ ಮಕ್ಕಳನ್ನು ದೇವ್ರ ರಾಜ್ಯಕ್ಕಾಗಿ ಬಿತ್ತಿದ್ರೆ ದೇವರು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ಜೀವನದ ಬೆಂಕಿಯನ್ನು ತುಂಬಿಸಿ ಆಶೀರ್ವದಿಸಿ ಉನ್ನತವಾದ ಸುಂದರವಾದ ಭವಿಷ್ಯವನ್ನು ದೇವ್ರು ಮಾಡ್ಕೊಡ್ತಾರೆ. ದೇವ್ರ ಮಕ್ಕಳೇ, ಆದ್ದರಿಂದ ನಿಮಗೆ ಬಿಟ್ಟಿರೋದು ನಿಮ್ಮಿಷ್ಟ. ಇಟ್ಸ್ ಲೆಫ್ಟ್ ಟು ಯು. ನೀವು ಏನು ಡಿಸೈಡ್ ಮಾಡಿ, ಏನು ಚೂಸ್ ಮಾಡಿ, ಏನು ಬಿತ್ತುತ್ತೀರಾ ಅದು ನಿಮ್ಮಿಷ್ಟ. ಆದರೆ ದೇವರು ನೀವೇನು ಬಿತ್ತುತ್ತೀರಾ ಅದ್ರ 100ರಷ್ಟು ಫಲ ನೀವು ಕುಯ್ತೀರಾ, ಕೊಡ್ತಾರೆ, ದೇವ್ರು ಬ್ಲೆಸ್ ಮಾಡ್ತಾರೆ. ದೇವರು ಇಲ್ಲಿ ನಮ್ಮನ್ನು ನೋಡ್ತಾರೆ. ನನ್ನ ಆಜ್ಞೆಗಳಿಗೆ ನನ್ನ ಮಕ್ಕಳು ಕೈಕೊಂಡು ನಡೀತಾರಾ ಅಂತ ದೇವರು ನೋಡ್ತಾರೆ. ದೇವ್ರ ಮಕ್ಕಳೇ, ಆದ್ದರಿಂದ ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿನ್ನ ಆದಾಯದಿಂದಲೂ ನಿಮಗೆ ಬ್ಲೆಸ್ಸಿಂಗ್ ಬರಬೇಕಂದ್ರೆ ದೇವ್ರ ಮಕ್ಕಳೇ, ನಿಮ್ಮ ಆದಾಯದಲ್ಲಿ ನೀವು ದುಡಿಮೆಯ ಒಂದು ಭಾಗ, ನಾನೇನು ಬೇರೆ ಯಾವುದು ನಿಮಗೆ ಎಲ್ಲ ದುಡ್ಡು ಕೊಟ್ಕೊಂಡು ಕುತ್ಕೊಳ್ಳಿ ದೇವ್ರ ರಾಜ್ಯಕ್ಕಾಗಿ ಹೇಳ್ತಾ ಇಲ್ಲ. ಒಂದೇ ಒಂದು ಕಾರ್ಯ ಇಷ್ಟೇ ನೀವು ಮಾಡಬೇಕಾಗಿದ್ದು, ಒಂದು ದುಡಿಮೆಯ ಒಂದು ಭಾಗ ದೇವ್ರಿಗೆ ಕೊಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಕೊಡಬೇಕು, ದೇವ್ರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು. ಇದು ಒಂದು ಓಕೆನಾ. ನೆಕ್ಸ್ಟ್ ದೇವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ಪ್ರೊವರ್ಬ್ಸು ಜ್ಞಾನೋಕ್ತಿಗಳು 10ರಲ್ಲಿ ಅದರಲ್ಲಿ 4ನೇ ವಾಕ್ಯ ಮತ್ತು 4ನೇ ವಾಕ್ಯ ಹೇಳುತ್ತೆ, ಜೋಲು ಗೈ ದಾರಿದ್ರ್ಯ, ಚುರುಕು ಕೈ ಐಶ್ವರ್ಯ. ಅಂದರೆ ನಾವೀಗ ದೇವರು ನಮಗೆ ಬಲ ಶಕ್ತಿ ಕೊಟ್ಟಿರ್ತಾರೆ, ಕೆಲಸ ಮಾಡೋಕ್ಕೆ ಹೋಗದೆ ಅಸಡ್ಡೆ ಮಾಡಿ ಸೋಂಬೇರಿಗಳಾಗಿ ಜೋಲ್ಗೈ ಮಾಡಿಕೊಂಡು ಏನೇನೋ ರೀಸನ್ ಹೇಳ್ಕೊಂಡು ನಮ್ಮ ಕೆಲಸದಲ್ಲಿ ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಅದು ಇದು ಅಂತ ಹೇಳ್ಕೊಂಡು ನಾವು ಮಾಡ್ಕೊಂಡಿದ್ರೆ ಹೇಗೆ ನಮಗೆ ಬ್ಲೆಸ್ಸಿಂಗ್ ಬರುತ್ತೆ, ಆಶೀರ್ವಾದ ಬರುತ್ತೆ, ದರಿದ್ರತೆ ಉಂಟಾಗುತ್ತೆ ಅಲ್ವಾ ದೇವ್ರ ಮಕ್ಕಳೇ. ಆದ್ದರಿಂದ ನಾವು ಚುರುಕು ಕೈ ಉಳ್ಳವರಾಗಿರಬೇಕು, ಜಾಣ ಉಳ್ಳವರಾಗಿರಬೇಕು. ಯಾರು ಹೆಂಗಾದ್ರೂ ಇರಲಿ, ನಮ್ಮ ಕೈ ಕೆಲಸಗಳಲ್ಲಿ ಸತ್ಯ ಜೀವ ಮಾರ್ಗದಲ್ಲಿ ಇಟ್ಕೊಂಡು ನಾವು ಪರಿಶುದ್ಧತೆಯಲ್ಲಿ ಒಂದೊಂದು ರೂಪಾಯಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಮೀನ್ಸ್ ಲೈಕ್
ನೀತಿವಂತರಾಗಿ ಸತ್ಯದಲ್ಲಿ ನಡೆದು ಎಲ್ಲರಿಗೂ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಅಧೀನರಾಗಿ ನಾವು ಕೆಲಸ ಮಾಡಬೇಕು. ದೇವ್ರ ಮಕ್ಕಳೇ, ಚೆನ್ನಾಗಿ ದುಡಿಬೇಕು. ಒಂದು ಚುರುಕಾಗಿ ಕೆಲಸ ಮಾಡಿದ್ರೆ ಐಶ್ವರ್ಯ, ಸಂಪತ್ತು, ಆಶೀರ್ವಾದ ಬರುವಂಥದ್ದು ಆಗಿದೆ. ಕೈ ಕೊಟ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಗಂಡನಿಂದ ಎಕ್ಸ್ಪೆಕ್ಟ್ ಮಾಡಿದೆ ಅಥವಾ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಿದೆ, ನಾಮಕ್ಕೆ ದೇವ್ರು ಜಯ ಕೊಟ್ಟಿದ್ದಾರೆ, ನಮಗೆ ಬಲ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡುವವರಾಗಿರಬೇಕು ದೇವ್ರ ರಾಜ್ಯಕ್ಕಾಗಿ. ಇದರಿಂದ ನಮಗೆ ದೇವರು ಐಶ್ವರ್ಯವನ್ನು ಕೊಡೋರಾಗಿದ್ದಾರೆ. ಆಯಿತಾ? ಇಲ್ಲಿ ಇನ್ನೊಂದು ವಾಕ್ಯ ಹೇಳುತ್ತೆ, ನಾವೇನು ಮಾಡ್ತೀವಿ, ಅದರಲ್ಲಿ ಇನ್ನೊಂದು ಹೇಳ್ತೀವಿ, ನನ್ನ ಗಂಡ ತಂದು ಹಾಕ್ಲಿ, ನನ್ನ ಗಂಡನೇ ಮಾಡಾಕ್ಲಿ, ಇವರೇ ಮಾಡಾಕ್ಲಿ ಅಂತ ಹುಚ್ಚು, ಫುಲಿಶ್ನೆಸ್ ಅಂತಾರೆ ಅದಕ್ಕೆ. ಸೊ ಯಾರ ಮೇಲೆ ಡಿಪೆಂಡ್ ಆಗದೆ ಸ್ವಾಭಿಮಾನಗಳಾಗಿ ದೇವ್ರ ರಾಜ್ಯಕ್ಕಾಗಿ ನೀವು ಕೆಲಸ ಮಾಡಿರಿ. ದೇವರು ನಿಮ್ಗೆ ಎಷ್ಟು ಮೆಂಟಲಿ, ಫಿಸಿಕಲಿ ಐಶ್ವರ್ಯವಂತರಾಗಿ ದೇವ್ರು ನಿಮ್ಗೊಂದು ರೆಕಗ್ನೈಸ್ ಮಾಡಿ ಉನ್ನತವಾಗಿ ಬ್ಲೆಸ್ ಮಾಡ್ತಾರೆ. ದೇವ್ರ ಮಕ್ಕಳೇ, ಇನ್ನೊಬ್ರದ್ದು ದುಡ್ಡು ಕೇಳ್ಕೊಂಡು ನಿಮ್ಗೆ ಎಜುಕೇಶನ್ ಕೊಟ್ಟಿರ್ತಾರೆ, ಟ್ಯಾಲೆಂಟ್ಗಳನ್ನು ಕೊಟ್ಟಿರ್ತಾರೆ. ಕೆಲವೊಬ್ಬರಿಗೆ ಅಡುಗೆ ಮಾಡೋ ಟ್ಯಾಲೆಂಟ್ ಇರುತ್ತೆ, ತಲಾಂತು ಅಂತ ಹೇಳ್ತೀವಿ ನಾವು ಬೈಬಲಿಕಲ್ ವರ್ಡಲ್ಲಿ. ಕೆಲವೊಬ್ಬರಿಗೆ ಅಡುಗೆ ಮಾಡೋ ತಲಾಂತ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಹೋಟೆಲ್ ಬಿಸ್ನೆಸ್ ಮಾಡಿದ್ರು. ನಮ್ಮ ಪ್ರೇಯರ್ ಹೌಸಲ್ಲಿ ಒಂದು ಲೇಡಿ ಅಲ್ವಾ, ಒಂದು ಸಿಸ್ಟರು. ಸೊ ಹಾಗೆ ನಾವೇನು ಮಾಡಬೇಕು, ಏನು ಟ್ಯಾಲೆಂಟ್ ಇದೆ, ಟ್ಯೂಷನ್ ಹೇಳೋಕ್ಕೆ ಟ್ಯಾಲೆಂಟ್ ಇದೆಯಾ, ಅಡುಗೆ ಮಾಡೋಕ್ಕೆ ಟ್ಯಾಲೆಂಟ್ ಇದೆಯಾ, ಏನು ಕೂಲಿ ಕೆಲಸ ಮಾಡಿದ್ರು ಸರಿ, ದೇವ್ರು ಪ್ರತಿಯೊಬ್ಬರಿಗೂ ಒಂದೊಂದು ತಲಾಂತು, ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಮಲ್ಟಿಪ್ಲೈ ಮಾಡಿ ನಾವು 100ರಷ್ಟು ಫಲ ಕೊಟ್ಟು ದೇವ್ರ ರಾಜ್ಯಕ್ಕಾಗಿ ಬಿತ್ತಿದ್ರೆ ದೇವರು ನಮ್ಮನ್ನು ಆರೋಗ್ಯವಾಗಿಡ್ತಾರೆ, ನಮ್ಮನ್ನು ಐಶ್ವರ್ಯವಾಗಿ ಇಡ್ತಾರೆ. ಈ ಸಮಾಜದಲ್ಲಿ ನಮ್ಮನ್ನು ಗ್ರೇಟ್ ರೆಕಗ್ನೈಸ್ ಮಾಡಿ ಒಂದು ಒಳ್ಳೆ ಪದವಿಯಲ್ಲಿ ಕೂಡ ದೇವರು ನಮ್ಮನ್ನು ಆಶೀರ್ವದಿಸೋರು ದೇವರು ಆಗಿದ್ದಾರೆ ಅಲ್ವಾ ದೇವ್ರ ಮಕ್ಕಳು. ಎಷ್ಟು ಬ್ಯೂಟಿಫುಲ್. ನಮ್ಮ ಸ್ವಾಮಿ ನಂಗೆ ಹೇಳ್ತಿದ್ರೆ ನಂಗೆ ಅನಾಯಿಂಟಿಂಗ್ ಆಗಿ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿ ದೇವ್ರು ಬ್ಲೆಸ್ ಮಾಡ್ತಾರೆ ದೇವ್ರ ಮಕ್ಕಳು. ಸ್ಟಾಪ್, ಎಲ್ಲರ ಹತ್ರನೂ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದನ್ನು ಬಿಟ್ಟು ನಮಗೆ ಕೊಟ್ಟಂಥ ಟ್ಯಾಲೆಂಟಲ್ಲಿ ಏನು ಟ್ಯಾಲೆಂಟ್ ಇರಲಿ, ಕಸ ಗುಡಿಸೋದಿದ್ರೂ ಪರವಾಗಿಲ್ಲ, ಯಾವುದು ಟ್ಯಾಲೆಂಟ್ ಇದ್ರೂ ಅದು ಒಂದು ಟ್ಯಾಲೆಂಟೇ. ಮೋಶೆ ಕೈಯಲ್ಲಿ ಒಣಗಿದ ಕೋಲಿತ್ತು, ದೇವ್ರು ಹೇಳಿದ್ರು ಆ ಕೋಲೆ ಸಾಕು ನನಗೆ ಅದ್ಭುತ ಮಾಡೋಕ್ಕೆ ಅಲ್ವಾ. ಕೆಂಪು ಸಮುದ್ರನು ಆ ಕೋಲಿಂದ ಒಣ ಕೋಲಿಂದ ದೇವ್ರು ಕೆಂಪು ಸಮುದ್ರವನ್ನು ಇಬ್ಬಾಗಿಸಿ ಇಸ್ರಾಯೇಲನ್ನು ಬಿಡಿಸುವಂತೆ ದೇವರು ಸಹಾಯ ಮಾಡಿದ್ರು ಅಲ್ವಾ ದೇವ್ರ ಮಕ್ಕಳೇ. ನಿಮ್ಮ ಹತ್ರ ಏನಿದೆ, ಒಣ ಕೋಲಿದೆಯಾ? ಏನು ಇಲ್ಲೇ ಇಲ್ಲ, ಅದನ್ನೇ ದೇವ್ರ ಹತ್ರ ಬಿಸಾಕ್ರಿ. ದೇವರೇ ನನ್ನ ಹತ್ರ ಏನಿಲ್ಲ, ಹಿಂಗೆ ಇರೋದು ನೋಡಪ್ಪ ಅಂತ ಹಾಕ್ರಿ. ದೇವರು ಪ್ರಾರ್ಥನೆ ಮಾಡಿ ದೇವ್ರು ನಿಮ್ಗೊಂದು ಒಳ್ಳೆ ರೀತಿ ಒಂದು ಆಶೀರ್ವಾದ ಮಾಡ್ತಾರೆ. ನೀವು ದೇವ್ರ ಮಕ್ಕಳೇ, ನೀವು ದೇವ್ರ ರಾಜ್ಯಕ್ಕಾಗಿ 10ರಲ್ಲಿ 1 ಭಾಗ ಕೊಡೋದ್ರಿಂದ ನಿಮ್ಮ ದುಡಿಮೆನೂ ಬ್ಲೆಸ್ ಆಗುತ್ತೆ, ನೀವು ಆರೋಗ್ಯವಾಗಿರ್ತೀರ. ಯಾವ ರೋಗ ನಿಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ. ಇದು ಒಂದು ಸೀಕ್ರೆಟ್. ದೇವ್ರ ರಾಜ್ಯಕ್ಕಾಗಿ ನೀವು ಬಿತ್ತುವಾಗ ಜಾಸ್ತಿ ಬಿತ್ರಿ ಅಂತ ಹೇಳ್ತಿಲ್ಲ, ಬಿಡ್ಕಾಸ್ ಏನು ಕೊಡಬೇಡ್ರಿ, ಜಸ್ಟ್ 10% ದೇವ್ರ ರಾಜ್ಯಕ್ಕಾಗಿ ದಶಮಾಂಶ ಭಾಗವನ್ನು ಕೊಟ್ಟರೆ ಸಾಕು. ದುಡಿಮೆ 1 ಭಾಗ ಆಯ್ತಾ, ಒಂದು ದಶಮಾಂಶ ಭಾಗವನ್ನು ದೇವ್ರಿಗೆ ಕೊಟ್ಟರೆ ಸಾಕು. ಅದು ಕೊಟ್ಟರೆ ಏನಾಗುತ್ತೆ, ನಿಮ್ಮ ಕೈ ಕೆಲಸನೂ ಬ್ಲೆಸ್ ಮಾಡ್ತಾರೆ, ನಿಮ್ಮನ್ನು ಯಾವ ರೋಗ ಬರ್ದಂಗೆ ದೇವರು ಕಾಪಾಡ್ತಾರೆ. ಯಾಕೆಂದರೆ ಇವಳು ದೇವ್ರ ರಾಜ್ಯಕ್ಕಾಗಿ ಬಿತ್ತುತ್ತಾಳೆ. ಇವಳು ನಾನ್ಯಾಕೆ ಇವಳು ದೇಹಕ್ಕೆ ರೋಗ ಬರೋಕ್ಕೆ ಬಿಡಲಿ, ಸೈತಾನ್ ಎಷ್ಟೇ ರೋಗ ತಂದು ಹಾಕಿದ್ರು ನಾನು ಇವಳನ್ನ ಆರೋಗ್ಯವಾಗಿಡ್ತೀನಿ ಅಂತ ದೇವ್ರು ಇಡೋ ಜವಾಬ್ದಾರಿ ದೇವ್ರದ್ದು. ದೇವ್ರ ಮಕ್ಕಳೇ, ಸತ್ಯವಾಗ್ಲಿ ಇದು ಸೀಕ್ರೆಟು. ನೀವು ಆರೋಗ್ಯವಾಗಿರ್ಬೇಕಂದ್ರೆ ದೇವ್ರ ರಾಜ್ಯಕ್ಕಾಗಿ ತೈತನ ನಿಮ್ಮ ದುಡಿಬೇಕು, ದುಡಿಮೆಯ 1 ಭಾಗ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು. ಅವಾಗ ದೇವ್ರು ನಿಮ್ಮನ್ನು ಅದ್ಭುತಕರವಾಗಿ ಆಶೀರ್ವಾದ ಮಾಡ್ತಾರೆ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ, ನಿಮಗಿದು ಅರ್ಥ ಆಗ್ತಿದೆ ಅಂತ. ಅರ್ಥ ಆದರೆ ನಿಮ್ಮ ಜೀವನ ಬಂಗಾರ ಅಷ್ಟೇ. ಓಕೆನಾ ಸಿಸ್ಟರ್ಸ್? ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ದೇವರು, ಪ್ರೊವರ್ಬ್ಸಲ್ಲಿ 10:22 ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸೋದು. ದೇವ್ರ ಮಕ್ಕಳೇ, ನೀವು ದೇವ್ರ ರಾಜ್ಯಕ್ಕಾಗಿ ಬಿತ್ತುವಾಗ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಯಾವತ್ತೂ ನಿಮಗೆ ವ್ಯಸನ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾವತ್ತೂ ನಿಮಗೆ ದಾರಿದ್ರತೆ ಬರೋದಕ್ಕೆ ಸಾಧ್ಯನೇ ದೇವರು ಮಾಡೋಕ್ಕೆ ಬಿಡಲ್ಲ ದೇವ್ರ ಮಕ್ಕಳೇ. ಆದ್ದರಿಂದ ದೇವ್ರದ್ದು ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯ ಇದ್ರ ಮುಖಾಂತರ ದೇವ್ರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಅದೇ ರೀತಿ ಕೀರ್ತನೆ 34ರಲ್ಲಿ 10ನೇ ವಾಕ್ಯ ನೋಡೋಣ. ಹೀಗೆ ಹೇಳುತ್ತೆ, 1 ನಿಮಿಷ. 34ರಲ್ಲಿ 10ನೇ ವಾಕ್ಯ ಹೀಗೆ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಸೊ ನಾನಿಲ್ಲಿ ನನ್ನ ಇಷ್ಟ ಪ್ರಕಾರ ಯಾವುದನ್ನು ಹೇಳಿಲ್ಲ, ಎಲ್ಲವನ್ನು ವಾಕ್ಯ ಎತ್ತಿಟ್ಟು ದೇವರು ಸತ್ಯವೇದದಲ್ಲಿ ಬರೆದಿರಲ್ಪಟ್ಟಿರೋಂಥ ವಾಕ್ಯಗಳನ್ನು ತೆಗೆದುಕೊಂಡು ನಿಮಗೂ ಹೇಳಿದ್ದೀನಿ, ನನಗೂ ಹೇಳ್ಕೊಂಡಿದ್ದೀನಿ. ವಾಕ್ಯ ಇಬ್ಬಾಯಿ ಕತ್ತಿ. ಈ ವಾಕ್ಯ ನಿಮಗೂ ಅನ್ವಯಿಸುತ್ತೆ, ನನಗೂ ಅನ್ವಯಿಸುತ್ತೆ. ನಾನು ಇದನ್ನು ಪಾಲಿಸ್ತಾ ಇದ್ದೀನಿ, ನೀವು ಪಾಲಿಸ್ರಿ. ಆ ದೇವ್ರು ನಿಮ್ಮನ್ನು ಅದ್ಭುತಕರವಾಗಿ ಆಶೀರ್ವಾದ ಮಾಡ್ತಾರೆ. ಐಶ್ವರ್ಯ, ಆರೋಗ್ಯ ಎಲ್ಲ ಬ್ಲೆಸ್ ಮಾಡ್ತಾರೆ ಈ ವಾಕ್ಯದ ಪ್ರಕಾರ ನೀವು ನಡೆದ್ರೆ. ಅದೇ ರೀತಿ ಕೊನೆಯದಾಗಿ ದೇವ್ರು ಹೇಳ್ತಾರೆ,
ಏನು ಹೇಳ್ತಾರೆ ಅಂದರೆ ಮತ್ತಾಯ 6:33 ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆನೇ ಮಾಡಬೇಡ್ರಿ. ನಾಳಿನ ದಿನವೂ ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಸೊ ನಾಳೆದು ಚಿಂತೆ ಮಾಡೋದು ಬೇಡ. ಹಂಗಂತ ನಾಳೆಗೆ ಸೇವ್ ಮಾಡಬಾರ್ದು ದುಡ್ಡು ಅಂತಲ್ಲ, ಅದನ್ನು ಸೇವ್ ಮಾಡಬೇಕು. ಬಟ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಎಲ್ಲ ಬೇಡ. ನಾಳೆದು ನಮ್ಮ ಕೆಲಸ ಇವತ್ತಿಂದು ದೇವರ ಆಜ್ಞೆಗಳ ಪ್ರಕಾರ ಕೈಕೊಂಡು ನಡೆದ್ರೆ ಸಿಸ್ಟರ್ಸ್ ಅಮೇಝಿಂಗ್ ಆಗಿದ್ದೀರಿ, ಬ್ಲೆಸ್ಸಿಂಗ್ ಮಾಡ್ತಾರೆ. ನನ್ನ ಜೀವನದಲ್ಲಿ ಇದನ್ನು ಕಂಡುಕೊಂಡಿದ್ದೀನಿ. ನೀವೂ ಕೂಡ ಇದನ್ನು ಅನುಭವಿಸಿ ಸಂತೋಷವಾಗಿ ನಿಮ್ಮ ಜೀವಿತದಲ್ಲಿ ಆರೋಗ್ಯವನ್ನು ಸಂಪತ್ತನ್ನು ಅನುಭವಿಸಿ ದೇವ್ರ ರಾಜ್ಯಕ್ಕಾಗಿ ಸಾಕ್ಷಿ ಮಕ್ಕಳಾಗಿರ್ರಿ. ಸೊ ಈ ಲೋಕಕ್ಕೆ ತವಕ ಪಡಬೇಡ್ರಿ, ಈ ಲೋಕದ ವಿಚಾರಗಳಿಗೆ ತವಕ ಪಡಬೇಡ್ರಿ, ದೇವ್ರ ರಾಜ್ಯಕ್ಕಾಗಿ ತವಕ ಪಡ್ರಿ. ಇವತ್ತು ಯಾರಿಗೆ ಸುವಾರ್ತೆ ಹೇಳಿ, ಇವತ್ತು ಕೂಟಕ್ಕೆ ನಾನು ಹೆಂಗೆ ಬರಲಿ, ದೇವ್ರು ಇವತ್ತು ಏನು ಮಾತಾಡ್ತೀರಾ, ನನ್ನನ್ನು ನಾನು ಹೇಗೆ ಶುದ್ಧೀಕರಿಸ್ಕೊಳ್ಳಿ, ನನ್ನಲ್ಲಿರೋ ತಪ್ಪುಗಳು ಕೊರತೆಗಳು ಏನಿದೆ ದೇವ್ರೆ ಕ್ಷಮಿಸ್ರಿ ದೇವ್ರೆ ಅಂತ ನಾವು ಪ್ರಾರ್ಥಿಸ್ಬೇಕು. ದೇವ್ರ ಪ್ರಾರ್ಥನೆಗೆ ನಾವು ಯಾವ ಕಾರಣಕ್ಕೂ ಅಡ್ಡ ಆಗಬಾರ್ದು. ನಮ್ಮಲ್ಲಿರೋ ತಪ್ಪುಗಳು, ಕಹಿ, ಬಿಟರ್ನೆಸ್ಸು, ನಮ್ಮಲ್ಲಿರೋ ಕಹಿ, ಸಿಟ್ಟು, ಕ್ರೋಧ, ಬೇಜಾರು, ಅಸೂಯೆ, ನಮ್ಮ ಮೇಲೆ ನಾವು ಜಿಗುಪ್ಸೆ ಆಗೋದು, ಸಮ್ಟೈಮು ನಮ್ಮನ್ನು ನಾವೇ ಬೇಜಾರು ಮಾಡ್ಕೊಳ್ಳೋದು, ನಮ್ಮನ್ನು ನಾವೇ ಬೈಕೊಳ್ಳೋದು, ನಮ್ಮ ಮೇಲೇ ನಾವೇ ಸರಿಗಿಲ್ಲ, ಅವೆಲ್ಲ ಶಾಪ ಅಲ್ವಾ? ಇಂಥವೆಲ್ಲದರಿಂದ ನೀವು ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನನ್ನ ದೃಷ್ಟಿ ಇಟ್ಟು ನೋಡಿ, ದೇವರು ನಿಮ್ಮನ್ನು ಶುದ್ಧಿ ಮಾಡ್ತಾರೆ. ನೀವು ಹೆಚ್ಚು ಪ್ರಾರ್ಥನೆ ಮಾಡೋರಾದಾಗ ನಿಮಗೆ ಗೊತ್ತಿಲ್ಲದ ಕೆಟ್ಟ ಕ್ಯಾರೆಕ್ಟರ್ ಬಿಟ್ಟೋಗುತ್ತೆ. ನೀವು ಹೆಚ್ಚು ದೇವರ ಹತ್ರ ಕೂಟಗಳಿಗೆ ಬಂದಾಗ ಸೈತಾನ ಕಾರ್ಯಗಳಿಂದ ಬಂಧಿಸಲ್ಪಟ್ಟ, ನಿಮಗೆ ಗೊತ್ತಿಲ್ಲದಂತೆ ಬಂಧಿಸಲ್ಪಟ್ಟ ಸೈತಾನ ಕಾರ್ಯಗಳು, ವಿಚ್ ಕ್ರಾಫ್ಟ್, ಮಾಟ ಮಂತ್ರವಾದ ಕಾರ್ಯಗಳಿಂದ ದೇವರು ಬಿಡುಗಡೆ ಮಾಡೋರಾಗಿದ್ದಾರೆ. ಯಾಕಂದರೆ ಕೂಟಗಳಲ್ಲಿ ದೊಡ್ಡ ಕೂಟಗಳಲ್ಲಿ ರಿವೈವಲ್ ಉಂಟಾಗುತ್ತೆ. ದೇವ್ರ ಮಕ್ಕಳೇ ಬನ್ನಿ, ಕೂಟಕ್ಕೆ ಬನ್ನಿ, ಪ್ರೇಯರ್ ಹೌಸ್ ಕೂಟಕ್ಕೆ ಬನ್ನಿ. 30 ನಿಮಿಷ ಇರುತ್ತೆ. ದೇವರು ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತ ಮಾಡ್ತಾರೆ. ದೇವ್ರ ವಾಕ್ಯವನ್ನು ಕೇಳ್ರಿ, ದೇವ್ರ ರಾಜ್ಯವನ್ನು ಹುಡುಕ್ರಿ, ದೇವ್ರಿಗಾಗಿ ಬದುಕ್ರಿ, ಸಂತೋಷವಾಗಿ ಇರ್ರಿ. ಆಮೇಲೆ ನಾನಂತರೂ ಹಾಗೆ ಜೀವಿಸ್ತಾ ಇದ್ದೀನಿ ನಮ್ಮ ಈ ಕೆನಡಾ ದೇಶದಲ್ಲಿ. ನೀವು ನಮ್ಮ ಭಾರತ ದೇಶದಲ್ಲಿ ಚೆನ್ನಾಗಿ ಜಯಕರವಾದ ಜೀವಿತವನ್ನು ಜೀವಿಸ್ರಿ. ಗಾಡ್ ಬ್ಲೆಸ್ ಯು ಆಲ್.